ಕದಡಿ ಕನಲಿರುವಂತಹ ಕಮಲ ಮನೆಯಲ್ಲಿ ಪಾರುಪತ್ಯವನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ವಿಜಯೇಂದ್ರ ಅವರು ಒಳಗೊಳಗೇನೆ ಸ್ಟ್ರಾಟರ್ಜಿಯನ್ನು ಮಾಡ್ತಿದ್ದಾರಂತೆ. ಪೈಪೋಟಿ ರಾಜಕಾರಣದಲ್ಲಿ ಬಿಜೆಪಿ ಭಿನ್ನರ ಪಡೆಗೆ ಭಾರೀ ಹಿನ್ನಡೆ ಆಗಿಬಿಟ್ಟಿದೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ವಿಜಯೇಂದ್ರ ಅವರು, ಫುಲ್ ಆಕ್ಟಿವ್ ಆಗಿದ್ದಾರಂತೆ. ತಟಸ್ಥ ನಾಯಕರ ವಿಶ್ವಾಸವನ್ನು ಗೆಲ್ಲುವ ಕಸರತ್ತಿಗೆ ವಿಜಯೇಂದ್ರ ಮುಂದಾಗಿದ್ದಾರೆ. ಶಾಸಕರ ಸಭೆ ಕರೆದಿದ್ದಕ್ಕೆ ಮುಂದಿದ್ದ ಅಶೋಕ್ ಜೊತೆಗೆ ವಿಜಯೇಂದ್ರ ದೋಸ್ತಿ. ನೀವೇ ನಮ್ಮ ನಾಯಕ, ನಿಮ್ಮ ನೇತೃತ್ವದಲ್ಲಿಯೇ ಸಭೆ ಮಾಡೋಣ ಬನ್ನಿ ಅಂತ ಹೇಳಿದಾರಂತೆ. ಅಶೋಕ್ ಹೊಗಳಿ ಒಲಿಸಿಕೊಳ್ಳುವ ಪ್ರಯತ್ನಕ್ಕೆ ಆರಂಭಿಕ ಯಶಸ್ಸು ಸಿಕ್ಕಿದೆ. ತಮ್ಮ ಮಗನ ಪರವಾಗಿ ನಿಲ್ಲಬೇಕು ಅಂಥೇಳಿ ಬೊಮ್ಮಾಯಿ ಜೊತೆಗೆ BS ಯಡಿಯೂರಪ್ಪನವರು ಮಾತನಾಡಿದಾರಂತೆ. ಮಗನಿಂದ ಅಶೋಕ್ ಆಪರೇಷನ್, ಅಪ್ಪನಿಂದ ಬೊಮ್ಮಾಯಿ ಸೈಲೆಂಟ್. ಹಾಗಾಗಿ ವಿಜಯೇಂದ್ರ ಬಣದ ಬಲ ರಾಜ್ಯ ಬಿಜೆಪಿಯಲ್ಲಿ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ಎಟ್ ದ ಸೇಮ್ ಟೈಮ್ ವರಿಷ್ಠರು ಭಿನ್ನರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಸಹಜವಾಗಿಯೇ ಒಂದು ರೀತಿಯ ಹೊಸ ಜೋಶು, ಒಂದು ರೀತಿಯ ನವೋಲ್ಲಾಸ ಈಗ ವಿಜಯೇಂದ್ರ ಅವರ ಮುಖದಲ್ಲಿ ಮನಸ್ಸಿನಲ್ಲಿ ಮನೆ ಮಾಡಿದೆ. ಆ ನಿಟ್ಟಿನಲ್ಲಿಯೇ ನಾನಾ ರೀತಿಯ ರಣತಂತ್ರವನ್ನು ಹೆಣಿತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಭಿನ್ನರ ಪಡೆಗೆ ಹಿನ್ನಡೆ ಆಗಿದೆ ಅಂದರೆ ವಿಜಯೇಂದ್ರ ಬಣಕ್ಕೆ ಬಲ ಸಿಕ್ಕಿದೆ ಅಂತಲೇ ಅರ್ಥ. ಈಗ ವಿಜಯೇಂದ್ರ ಅವರು ಯಾವ ರೀತಿ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಅಂತ ಹೇಳಿ. ಪ್ರೇಮ್, ಯಾವಾಗ ಭಿನ್ನಮತೀಯ ನಾಯಕರಿಗೆ ತಟಸ್ಥರು ಬೆಂಬಲ ಕೊಟ್ಟಿದ್ರು, ಸಹಕಾರ ಕೊಟ್ಟಿದ್ರು, ಅದರಿಂದ ಹಿನ್ನಡೆ ಅಂದರೆ ಹಿಂದಕ್ಕೆ ಸರಿದಿದ್ದಾರೆ. ಹೈಕಮಾಂಡ್ ನಾಯಕರು ಯಾವಾಗ ಸ್ಪಂದನೆ ಕೊಡಲಿಲ್ವೋ ತಟಸ್ಥರಿಗೆ ಅದು ಅರ್ಥ ಆಗಿದೆ, ಏನು ಕೂಡ ಆಗೋದಿಲ್ಲ ಅಂತ. ಹಾಗಾಗಿ ಭಿನ್ನಮತೀಯರಿಗೆ ಏನು ಸಪೋರ್ಟ್ ಕೊಟ್ಟಿದ್ರು ಅದರಿಂದ ಹಿಂದಕ್ಕೆ ಸರಿದವರು ತಟಸ್ಥರು ಈಗ ನಿಜವಾಗಿಯೂ ಕೂಡ ಒಂದು ರೀತಿಯಲ್ಲಿ ತಟಸ್ಥರಾಗಿದ್ದಾರೆ ಪಕ್ಷದಲ್ಲಿ. ಈಗ ವಿಜಯೇಂದ್ರ ಅವರು ಭಿನ್ನಮತೀಯರಿಗೆ ಯಾವಾಗ ಹಿನ್ನಡೆ ಆಯಿತು, ಈಗ ಅಲರ್ಟ್ ಆಗಿ ತಟಸ್ಥ ನಾಯಕರ ವಿಶ್ವಾಸ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಿದ್ದಾರೆ. ಈಗಷ್ಟೇ 2-3 ದಿನಗಳ ಹಿಂದಷ್ಟೇ ಅಶೋಕ್ ಮತ್ತು ವಿಜಯೇಂದ್ರ ವಿರುದ್ಧ ಒಂದು ಸ್ವಲ್ಪ ವೈಮನಸ್ಯ ಸಂಪರ್ಕ ಕಳಿಸ್ಕೊಂಡಿತ್ತು. ಯಾಕೆಂದ್ರೆ ಶಾಸಕರ ಸಭೆನ ಬಜೆಟ್ ವಿಚಾರವಾಗಿ ಅಶೋಕ್ ಅವರ ಗಮನಕ್ಕೆ ತರದೇನೆ ವಿಜಯೇಂದ್ರ ಅವರು ಕರೆದಿದ್ರು. ಅದರಿಂದ ಅಶೋಕ್ ಅವರು ಮುನಿಸ್ಕೊಂಡಿದ್ರು. ಯಾವಾಗ ಭಿನ್ನಮತೀಯ ನಾಯಕರು ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಾರ ಅನ್ನುವಂಥ ಮಾಹಿತಿ ಸಿಕ್ತು, ಈಗ ಅಶೋಕ್ ಅವ್ರನ್ನ ಮೊನ್ನೆನೇ ವಿಜಯೇಂದ್ರ ಅವರು ಕರೆ ಮಾಡಿ, ನೀವೇ ನಮ್ಮ ನಾಯಕರು, ನೀವೇ ಮುಂದೆ ನಿಲ್ಲಿ, ನಾನು ಹಿಂದೆ ನಿಲ್ತೇನೆ, ನೀವು ಬರಬೇಡ ಅಂದರೆ ಸಭೆಗೆ ಬರೋದೇ ಇಲ್ಲ, ಆದರೆ ಈ ಸಭೆ ಆಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂಥ ವಿಶ್ವಾಸದ ಮಾತನಾಡಿ ಅವ್ರನ್ನ ಹೊಗಳಿ ಒಂದು ರೀತಿಯಲ್ಲಿ ಒಲಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಅಶೋಕ್ ಅವರು ಈಗ ಆ ಸಭೆಗೂ ಕೂಡ ಬರಕ್ಕೆ ಒಪ್ಕೊಂಡಿದ್ದಾರೆ. ವಿಜಯೇಂದ್ರ ಅವ್ರ ಜೊತೆ ಕೂಡ ಒಂದು ರೀತಿಯಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಬೊಮ್ಮಾಯಿ ಅವ್ರನ್ನ ಯಡಿಯೂರಪ್ಪನವರು ಮಾತನಾಡಿ ಅವರು ಕೂಡ ಬೆಂಬಲ ಕೊಡುವಂತ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಸಭೆ ನಡೀತಾ ಇದೆ, ಬಜೆಟ್ ವಿಚಾರವಾಗಿ ಮಹತ್ವದ ಸಭೆ. ಹಿರಿಯ ನಾಯಕರು, ತಟಸ್ಥ ನಾಯಕರು ಅಂತ ಯಾರೆಲ್ಲ ಗುರುತಿಸ್ಕೊಂಡಿರೋ ಅವರು ಕೂಡ ಈ ಸಭೆಗೆ ಬರ್ತಾ ಇರುವಂತದ್ದು ವಿಶೇಷ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.